ನಾನು ಫೋನ್ ಅಂತ ಸರಿ ತಾಯಿ ಉತ್ತರ. ಅಣ್ಣ ಅಂತ ಪ್ರೀತಿಯಿಂದ ಫೋನ್ ಮಾಡಿದ ತಂಗಿ ನಾನು ಸಾಯ್ತೀನಿ ಅಂತ ಇರ್ಬೇಕಾದ್ರೆ ನಾನು ಆಯ್ತಮ್ಮ ಸರಿ ಫೋನ್ ಇಟ್ಟ ಅಂದಾಗ ಮುಂದಿನ ಉತ್ತರ ಅಣ್ಣ ನೀನ್ ಹಿಂಗಂತಿ ಅಂತ ನನಗೆ ಗೊತ್ತಿರ್ಲಿಲ್ಲ. ಹೌದಮ್ಮ ನನಗೂ ನೀನ್ ಹಿಂಗಂತಿ ಅಂತ ಗೊತ್ತಿರ್ಲಿಲ್ಲ. ಬಂಧುಗಳೇ, ಭರವಸೆಯ ನುಡಿಗಳನ್ನು ಹೇಳಿದಾಗ ಅವ್ರು ಬದುಕ್ತಾರೆ. ನಿಮ್ ಜೊತೆ ಪಕ್ಕದವ್ರು ಮಾತಾಡೋದಕ್ಕೆ ಎಷ್ಟು ಜನ ಸತ್ತೋಗಿದ್ದಾರೆ. ಈ ಬದುಕಂದ್ರೆ ಅಂತ್ಯಗೊಳಿಸಲಿಕ್ಕೆ ಜೀವನ ಅಂತಿದ್ದಾರೆ. ವೇಗವಾಗಿ ಚಲಿಸ್ತಾರೆ. ಕಾನೂನುಗಳನ್ನು ಪಾಲಿಸಲಿಕ್ಕೆ ಮಗುವಿಗೆ 18 ವರ್ಷ ಆಗಿರುವ ವಾಹನಗಳನ್ನು ಕೊಡಬೇಡಿ. ಪ್ರೀತಿ ಮಮತೆಯ ಜೊತೆಗೆ ಅವರ ಆಯುಷ್ಯನ ವೃದ್ಧಿ ಮಾಡಲಿಕ್ಕೆ ಎಲ್ಲರೂ ಇರ್ತೀರ ಅಂತ ಹೇಳ್ತಾ ಹೋದರೆ ನನ್ನ ಗುರುಗಳಿಗೆ ಅಧ್ಯಕ್ಷ ಅಂತ ಇನ್ನೊಂದು ನಿಮಿಷದಲ್ಲಿ ಹೇಳೋ ವಿಷಯ ಬಂದ್ರೆ ಮಕ್ಕಳ ಪ್ರೀತಿಯಲ್ಲಿ ಯಾಕೆ ಗೆಲ್ಲಿ ಅನ್ನೋದಕ್ಕೆ ನೆನಪಾಗುತ್ತೆ. ಒಬ್ಬ ತಂದೆ ತನ್ನ ಮಗಳನ್ನು ಎಷ್ಟು ಪ್ರೀತಿ ಮಾಡ್ತೀನಿ ಅಂದ್ರೆ ಚಿಕ್ಕ ಮಗು ತೊದಲ್ತಾ ಅಪ್ಪ ನೀನ್ ಕತೆ ಬರೀತಾ ಇದೆಯಾ ನನಗೂ ಒಂದು ಕಥೆಯಲ್ಲಿ ಹಾಕ್ತೀಯ ಅಂತಿದ್ರು. ಅಪ್ಪ ಲೇಖಕ. ಅಪ್ಪ ಎಲ್ಲರ ತಂದೆಲ್ಲ ಬರ್ತಿದ್ದ ಮಗಳ ಕತೆ ಬರೀಬೇಕಾದಾಗ ಪೆನ್ ತಗೊಳ್ತಾನೆ, ವಿಚಾರ ಮಾಡ್ತಾನೆ ಮಗುವಿನ ಭವಿಷ್ಯವನ್ನು ನಾವು ರೂಪಿಸಬಾರ್ದು. ಮಗು ತನ್ನ ಲೇಖನಿಂದ ರೂಪಿಸಲಿಲ್ಲ ಬಿಟ್ಬಿಟ್ಟ. ಮಗುವಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡ್ತಾನೆ. 5ನೇ ತರಗತಿ ಇರುವಾಗ ಮಗುವಿಗೆ ತೀವ್ರವಾದ ಜ್ವರ ಶುರುವಾಗುತ್ತೆ. ಜ್ವರ ಶುರುವಾದಾಗ ಆಸ್ಪತ್ರೆಗೆ ದಾಖಲಾಗಬೇಕಾಗುತ್ತೆ. ಒಂದು ವೇಳೆ ಯಾಕೆ ಹೇಳ್ತೀನಿ ಅಂದ್ರೆ ನಾವು ಹೋಗುವ ಆಸ್ಪತ್ರೆಗಳು ದುಡ್ಡನ್ನು ಹಿಡಿಯುವ ನಮ್ಮನ್ನೇ ಸ್ಮಶಾನಕ್ಕೆ ದೂಡುವ ಆಗಿದ್ದಾಗ ಕಾರ್ಖಾನೆಗಳನ್ನು ನೋಡ್ಕೊಂಡು ಹೋಗ್ಬೇಕು. ಆ ಅಪ್ಪ ಒಳ್ಳೆ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದ, ಮತ್ತೊಂದು ಆಸ್ಪತ್ರೆಗೆ ಸ್ಥಳಾಂತರಿಸಿದ್ರು. ಆ ಮಗು ದಿನೇ ದಿನೇ ದಿನ ತೆಳುವಾಗ ಶುರುವಾಯಿತು. ಅಪ್ಪ ನೋಡಿ ಬಂದಾಗ ಹೇಳೋದಿಷ್ಟೇ, ಅಪ್ಪ ಕಥೆಯಲ್ಲಿ ಬರೀತೀರಾ, ಅಪ್ಪ ನನ್ನ ಕಥೆಯಲ್ಲಿ ಬರೀತೀರಾ ಅಂತ. ಮಗು ಬೇರೆ ದೇಹ ತೆಳುವಾಯಿತು, ಜ್ವರ ತೀವ್ರ ಆಯಿತು. ಏನ್ ಮಾಡೋದು ಅಪ್ಪನಿಗೆ ಗೊತ್ತಾಗ್ಲಿಲ್ಲ, ಏನ್ ಬರಿಬೇಕು ಕಥೆಯಲ್ಲಿ ಅಂತ. ಅಪ್ಪ ವಿಚಾರ ಮಾಡ್ತಾ ಆ ಮಗುವಿನ ಪಕ್ಕದಲ್ಲಿ ಗೊತ್ತಾ ಅಮ್ಮ ಏನ್ ಬರಿಬೇಕು, ಅಮ್ಮ ಏನ್ ಬರೀಬೇಕು. ಅಪ್ಪ ನಾನು ಆಸ್ಪತ್ರೆಗೆ ಯಾವಾಗ ಹೋಗ್ತೇನೆ ಅದ್ರ ಬರೀ, ನಾನು ಹೋಗ್ಬೇಡಿ ಶಾಲೆಗೆ ಹೋಗ್ತೇನಲ್ವಾ ನಾನು ಒಳ್ಳೆ ಯೂನಿಫಾರ್ಮ್ ಬರೀ, ನಾನು ಒಳ್ಳೆ ಒಳ್ಳೆ ಊಟ ಅಮ್ಮ ಮಾಡಿಕೊಡ್ತಾಳೆ ಅದ್ರ ಬರೀ, ನಾನು ತೊಗೊಂಡೋಗ್ತೀನಿ ಅಂತ ಬರೀ ಅಂತಿದ್ರು. ಅಪ್ಪನಿಗೆ ಮಗುವಿನ ಆ ವಿನಯತೆ ನೋಡ್ತಾನೆ ಬರೀಲಿಕ್ಕೆ ಅನ್ಸುತ್ತೆ. ಅದು ಬರೆಯೋಕೆ ಶುರು ಮಾಡ್ತಾ ಅರ್ಥ ಆಯ್ತು ಮಗ ನೀನ್ ಮಲ್ಲು ಅಂತ ವಾಪಸ್ ಹೋದ. ತನಗೆ ಅಪ್ಪ ಆ ಮಗು ನೋಡ್ಲಿಕ್ಕೆ ಆಗಿಲ್ಲ. ಡಾಕ್ಟರ್ ಬಂದು ಹೇಳ್ತಾರೆ ನೋಡುವ ನಾಳೆ ಇನ್ನೊಂದು ಚೆಕಪ್ ಇದೆ ಬದುಕಬಹುದು ಅಂತ. ಆಗಿದ್ದು ಕಡಿಮೆ ಬಂದವಳೆ ಆಯ್ತು ಅಂತ ಅಪ್ಪ ಮನೆಗೆ ಹೋಗಿ ದುಡ್ಡನ್ನು ಹೊಂದಿಸ್ಕೊಂಡು ಮೆಂಟ್ ಹತ್ತಿ ಬೆಳಿಗ್ಗೆ ಅವಾಗ ಬರ್ತಿರ್ಬೇಕಾದ್ರೆ ಡಾಕ್ಟರ್ ಕಿಟಕಿಯಲ್ಲಿ ಮಾತಾಡ್ತಿದ್ದಾರೆ. ಆ ಮಗು ಅಪ್ಪನಿಗೆ ಅನಿಸ್ತು ಈ ದುಡ್ಡನ್ನು ಕೊಟ್ಟರು ಆಗಲ್ವಾ, ಈ ಡಾಕ್ಟರ್ ಬಂದು ನಮ್ಮ ಮಗಳಾಗಲ್ವಾ, ಮಗು ಕಥೆ ಹೇಳ್ತಿರುತ್ತೆ ಜೀವನಕ್ಕೂ ಬದಿಯವರೆಗೂ ಬದುಕಲ್ವಾ ಅಂತ ಅಪ್ಪ ದಿಬ್ಬರಾಗಿಕೊಂಡು ಬಂದವನೇ ಊಟದ ಎಲ್ಲವನ್ನ ಬುದ್ಧಿಯನ್ನು ಇಟ್ಟು ಸುಮ್ಮನೆ ಬಿಟ್ಟ. ತಾಯಿ ಬಿಡಕ್ಕಾಗಲ್ವಾ, ಆ ಮಗುವಿಗೆ ಬಂದು ತಿರುಸ್ತಾ ಹೇಳ್ತಾಳೆ ಮಗ ನೀನು ಆರಾಮಾಗ್ತೀಯ. ಒಂದು ವೇಳೆ ಭರವಸೆ ನೋಡಿ, ಭರವಸೆ ಇರುತ್ತಂದ್ರೆ ಆರಾಮಾಗ್ತೀಯ, ಅಪ್ಪ ಬರ್ತಾರೆ ಕರ್ಕೊಂಡು ಹೋಗ್ತಾರೆ ಬೇರೆ ಆಸ್ಪತ್ರೆ ಇದೇ ಹೇಳ್ತಾ ಇದ್ರು. ಆದ್ರೆ ಯಮಧರ್ಮನ ಆಯುಷ್ಯ ನೀಡಿದೆ ಎಷ್ಟಿತ್ತು ಗೊತ್ತಿಲ್ಲ. ಆ ಮನೆ ಬರದೇ ಕೊನೆ ಬರಲಾಗಿ ಅನಿಸುತ್ತೆ. ಬೆಳಿಗ್ಗೆ ಜಾವ 2:30 ಮಗು ತೀವ್ರವಾಗಿ ಅಳವಡಿಕೆ ಮಾಡ್ತಾರೆ. ಅಮ್ಮ ಅತ್ಯಂತ ಜೋರಾಗಿದ್ರು ಮಗು ಬದುಕಲಿ 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 ಬಪ್ಪಂತ ಬದುಕಪ್ಪ ಅಂತ ಹೇಳ್ಬೇಕಾದ್ರೆ 3:30 ಸುಮಾರಿಗೆ ಆ ತಿಳುವಾದ ದೇಹದಿಂದ ಆತ್ಮ ಬೇರಾಗುತ್ತೆ. ಮಗು ತಿರುಗುತ್ತೆ. ತಂದೆ ಬಂದು ನೋಡ್ತಾನೆ ಮಗು ಏನೋ ಹೇಳ್ತಿದೆಯಲ್ಲ